ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಇಂಡೋ ಮೆಕ್ಸಿಕನ್ ರೈಸ್. ಇದು ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕ್ಯಾರೆಟ್, ಇಲ್ಲಿ ಟೊಮೆಟೊ ಪ್ಯೂರಿ, ಒಂದು ಟೊಮೆಟೊಗೆ ಒಂದೇ ಒಂದು ಹಸಿ ಮೆಣಸಿಕಾಯಿ ರುಬ್ಬಿಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಮಶ್ರೂಮು, ಇಲ್ಲಿ ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್, ಬೀನ್ಸು, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಸ್ವಲ್ಪ ಸೋಯಾ ಸಾಸು, ಒಂದು ಅರ್ಧ ನಿಂಬೆಹಣ್ಣು. ಮತ್ತೆ ಇಲ್ಲಿ ಪೆಪ್ಪರ್ ಪೌಡರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಪೆರಿ ಪೆರಿ ಮಸಾಲ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು. ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗೆ ಮೆಣಸಿನಕಾಯಿ, ಶುಂಠಿ ಪೌಡರ್ ಇಲ್ಲ ಅನ್ನೋರು ರಸ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಈಗ ಒಂದು ಬಾಣಲಿಗೆ ಯೂಶಲ್ ಆಗಿ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡಿದ್ದೀನಿ ನಾನು. 1-2 ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅಷ್ಟೇ, ತುಂಬಾ ಜಾಸ್ತಿ ಬೇಡ, ಒಂದ್ ಸ್ವಲ್ಪ ಉರಿಬೇಕಷ್ಟೇ ಎಣ್ಣೆಲಿ. ಕ್ಯಾರೆಟ್ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸ್, ನೀವು ಬೇಕಾದ್ರೆ ಬಟಾಣಿ ಯೂಸ್ ಮಾಡ್ಬೋದು ಅಥವಾ ರಾಜ್ಮಾ ಯೂಸ್ ಮಾಡ್ಬೋದು. ನೀವು ಯಾವುದೇ ಫ್ರೈಡ್ ರೈಸ್ ಮಾಡ್ಬೇಕಾದ್ರೂ ತರಕಾರಿಗೆ ಮುಚ್ಚಳ ಮುಚ್ಚಿ ಬೇಯಿಸಬಾರ್ದು ಅಥವಾ ನೀರ್ ಹಾಕಿ ಕೂಡ ಬೇಯಿಸಬಾರ್ದು. ಹೀಗೆ ಎಣ್ಣೆಲೆ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಹೆಚ್ಚಿಟ್ಕೊಂಡಿರೋ ಮಶ್ರೂಮು, ಮತ್ತೆ ಬೇಯಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್, ಇದೆಲ್ಲ ಹಾಕಿ ಎಣ್ಣೆಲೆ ಹೀಗೆ ಹುರ್ಕೋಬೇಕು, ಮುಚ್ಚಳ ಮುಚ್ಚಬಾರದು. ಈಗ ನೋಡಿ ತರಕಾರಿ ಎಣ್ಣೆಲೆ ಹುರಿದು ಬೆಂದಿದೆ. ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಟೊಮೆಟೊ, ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಈ ಸ್ಪೈಸಸ್ ಎಲ್ಲ ಹಾಕಿ 2 to 3 ಮಿನಿಟ್ಸ್ ಹಾಗೆ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡೋ ತನಕ ಹುರ್ಕೋಬೇಕಷ್ಟೇನೆ. ಈಗ ನಾನು ರೈಸ್ ಉಡಿಯಾಗಿ ಮಾಡ್ಕೊಂಡಿದ್ದೀನಿ. ಜೀರಾ ರೈಸ್ ತಗೊಂಡಿದ್ದೀನಿ ನಾನು, ಇಲ್ಲಾಂದ್ರೆ ನೀವು ಬ್ರೋಕನ್ ರೈಸ್ ಕೂಡ ಕಲ್ಸ್ಕೋಬೇಕು, ಚೆನ್ನಾಗಿರುತ್ತೆ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು, ಒಂದ್ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕಿ ಕಲ್ಸ್ಕೊಂಡ್ರೆ ನಿಮಗೆ ಕಲರ್ಫುಲ್ ಆಗಿರೋ ಮೆಕ್ಸಿಕನ್ ರೈಸ್, ಇಂಡೋ ಮೆಕ್ಸಿಕನ್ ರೈಸ್ ರೆಡಿ ಆಗುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.